ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇಂದಿನ ಗಾದೆ ಅಕ್ಷರವಿಲ್ಲದವನ ಬಾಳು ಅಂಧಕಾರದಲ್ಲಿನ ಗೋಳು ಎಂಬುದು ಒಂದು ಜನಪ್ರಿಯ ಗಾದೆ. ಈ ಗಾದೆಯು ಶಿಕ್ಷಣ ಮತ್ತು ಅಕ್ಷರ ಜ್ಞಾನದ ಮಹತ್ವವನ್ನು ಸಾರುತ್ತದೆ. ಅಕ್ಷರ ಕಲಿಯದ ವ್ಯಕ್ತಿಯ ಜೀವನವು ಕತ್ತಲೆಯಲ್ಲಿ ದಾರಿ ಕಾಣದೆ ಒದ್ದಾಡುವಂತೆ ಮತ್ತು ಕಷ್ಟಗಳಿಂದ ತುಂಬಿರುತ್ತದೆ ಎಂಬುದನ್ನು ಈ ಗಾದೆಯು ತಿಳಿಸುತ್ತದೆ. ಅಕ್ಷರ ಮತ್ತು ಶಿಕ್ಷಣವು ಮನುಷ್ಯನಿಗೆ ಕತ್ತಲೆಯನ್ನು ಕಳೆದು ಜ್ಞಾನದ ಬೆಳಕನ್ನು ನೀಡುತ್ತದೆ. ಅಕ್ಷರಸ್ಥನಾದವನು ತನ್ನ ಜೀವನದ ದಾರಿಯನ್ನು ತಾನೇ ಕಂಡುಕೊಳ್ಳಬಲ್ಲನು. ಅಕ್ಷರವಿಲ್ಲದವನು ಪ್ರಪಂಚದ ಜ್ಞಾನದಿಂದ ವಂಚಿತರಾಗುತ್ತಾರೆ. ತಮ್ಮ ಹಕ್ಕುಗಳನ್ನು ತಿಳಿಯಲಾರದೆ ಮೋಸ ಹೋಗಿ ಜೀವನ ಪೂರ್ತಿ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ವಿದ್ಯೆ ಇಲ್ಲದವನಿಗೆ ಸಮಾಜದಲ್ಲಿ ಸಿಗಬೇಕಾದ ಗೌರವ ಮತ್ತು ಅವಕಾಶಗಳು ಸಿಗದೆ ಆತನ ಬದುಕು ಕತ್ತಲೆಯ ಕೋಣೆಯಂತಾಗುತ್ತದೆ. ಕೇವಲ ಅಕ್ಷರ ಬರೆಯುವುದು ಅಥವಾ ಓದುವುದು ಮಾತ್ರವಲ್ಲದೆ ಬದುಕನ್ನು ಅರ್ಥೈಸಿಕೊಳ್ಳುವ ದೃಷ್ಟಿಕೋನವನ್ನು ಶಿಕ್ಷಣ ಒದಗಿಸುತ್ತದೆ. ಒಟ್ಟಾರೆಯಾಗಿ ಶಿಕ್ಷಣವಿಲ್ಲದ ಜೀವನವು ಅಂಧಕಾರಮಯ ಎಂಬುದನ್ನು ಈ ಗಾದೆ ತಿಳಿಸುತ್ತದೆ. ಫ್ರೆಂಡ್ಸ್, ಇಂದಿನ ದಿನಗಳಲ್ಲಿ ವಿದ್ಯೆ ತುಂಬಾ ಅವಶ್ಯಕತೆ. ಯಾವುದೇ ಕೆಲಸ ಮಾಡಬೇಕು ಅಂದ್ರೂ ಸ್ವಲ್ಪ ಮಟ್ಟಿಗಾದರೂ ನಮ್ಮ ಜ್ಞಾನಮಟ್ಟ ಚೆನ್ನಾಗಿದ್ದಾಗ ಯಾವುದೇ ಕೆಲಸ ಆದರೂ ಕೂಡ ಈಸಿಯಾಗಿ ಸುಧಾರಿಸಬಹುದು. ಈಗಿನ ದಿನಗಳಲ್ಲಂತೂ ವಿದ್ಯೆ ಇಲ್ಲ ಅಂದರೆ ಜನ ಯಾರಿಗೂ ಕೂಡ ಮರ್ಯಾದೆಯನ್ನು ಕೊಡೋದಿಲ್ಲ. ಹಾಗಾಗಿ ವಿದ್ಯೆ ಜೀವನಕ್ಕೆ ತುಂಬಾ ಅವಶ್ಯಕ. ನಮ್ಮ ಜ್ಞಾನದ ಮಟ್ಟ ಹೆಚ್ಚಾಗಿದ್ದಾಗ ನಾವು ಏನನ್ನು ಬೇಕಾದರೂ ಸಾಧಿಸಬಹುದು. ಎಲ್ಲರಿಗೂ ವಿದ್ಯೆ ಬಹಳ ಮುಖ್ಯವಾಗಿ ಬೇಕೇ ಬೇಕು. ಅದಿಲ್ಲದಿದ್ದರೆ ಯಾರೂ ಮುಂದುವರಿಯಲು ಸಾಧ್ಯವಿಲ್ಲ. ವಿದ್ಯೆ ಇಲ್ಲದವರ ಜೀವನ ಕತ್ತಲು ತುಂಬಿರುವ ಜೀವನ ಆಗುತ್ತದೆಂದು, ಅದಕ್ಕಾಗಿ ಎಲ್ಲರೂ ವಿದ್ಯೆಯನ್ನು ಕಲಿಯಲೇಬೇಕೆಂಬುದು ಈ ಗಾದೆ ತಿಳಿಸುತ್ತದೆ. ಫ್ರೆಂಡ್ಸ್, ನಿಮಗೂ ಕೂಡ ಈ ಗಾದೆಯ ಅರ್ಥ ಗೊತ್ತಾಗಿದೆ ಅಲ್ವಾ? ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.